ರಾಜ್ಯದಲ್ಲಿ ಒಂದರ ಮೇಲೊಂದರಂತೆ ದರ ಏರಿಕೆಯ ಶಾಕ್ ಜನಸಾಮಾನ್ಯರಿಗೆ ತಟ್ಟಾನೆ ಇದೆ. ನೀರು, ಬಸ್ ಆಯ್ತು, ಈಗ ಪಠ್ಯ ಪುಸ್ತಕದ ದರ ಏರಿಕೆಯ ಸರದಿ. ಈ ಬಾರಿ 10% ಪಠ್ಯ ಪುಸ್ತಕಗಳ ಬೆಲೆ ಏರಿಕೆ ಆಗ್ತಾ ಇದೆ. ಕರ್ನಾಟಕ ಪಠ್ಯ ಪುಸ್ತಕ ಸೊಸೈಟಿಯಿಂದ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಮತ್ತೆ ಪೋಷಕರಿಗೆ ಹೊರೆಯಾಗಿ ಪರಿಣಮಿಸೋದು ಖಚಿತ. ಒಂದ್ ಕಡೆ ಡೊನೇಷನ್ ಕಟ್ಟಬೇಕು, ಒಂದ್ ಕಡೆ ಸ್ಕೂಲ್ ಫೀಸ್ ಜಾಸ್ತಿ ಇರುತ್ತೆ, ಮತ್ತೊಂದು ಕಡೆ ಪಠ್ಯ ಪುಸ್ತಕ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ತಿನ್ನೋ ಆಹಾರ ದರ ಹೆಚ್ಚಳವಾಯಿತು, ಓಡಾಡುವಂತಹ ಬಸ್ ಆಗಿರಬಹುದು, ಖಾಸಗಿ ಬಸ್ ಆಗಿರಬಹುದು, ಅಲ್ಲೂ ಕೂಡ ದರ ಹೆಚ್ಚಳವಾಯಿತು. ಈಗ ಪಠ್ಯ ಪುಸ್ತಕನೂ ಕೂಡ ಹೆಚ್ಚಳವಾಗ್ತಿದೆ ಅಂತಂದ್ರೆ ಜನಸಾಮಾನ್ಯರಿಗೆ ದೊಡ್ಡ ಬರೆ ಎಳ್ದಂಗಿದು. ಯಾವ ದರ ಏರಿಕೆ ನೋಡಿದ್ರೂ ಕೂಡ ಸೈಂಟಿಫಿಕ್ ಆಗಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಪಠ್ಯ ಪುಸ್ತಕದ ಸರದಿ, ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ, ಯಾವಾಗಿಂದ ದರ ಅನ್ವಯಿಸುತ್ತೆ? ಸಭಾ ಮುಂಬರುವಂತಹ ಅಕಾಡೆಮಿಕ್ ಇಯರ್ 2025-26 ನ ಶೈಕ್ಷಣಿಕ ಸಾಲಿಗೆ ದರ ಏರಿಕೆಯ ಬರೆಯ ಹೊರೆಯನ್ನ ಪೋಷಕರು ಹೊರಲೇಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿರುವಂತದ್ದು. ಯಾಕಂದ್ರೆ ಸರ್ಕಾರವನ್ನ ಕೇಳಿದ್ರೆ ಸರ್ಕಾರ ಹೇಳುತ್ತೆ ದರ ಏರಿಕೆ ಮಾಡ್ತೀವಿ ಪಠ್ಯಪುಸ್ತಕವನ್ನ, ಆದ್ರೆ ಅದು ಖಾಸಗಿ ಶಾಲೆಗಳಲ್ಲಿ ಯಾರು ಪಠ್ಯಪುಸ್ತಕವನ್ನ ಕೊಂಡ್ಕೊಳ್ತಾರೆ ಅಂತವರಿಗೆ ದರ ಏರಿಕೆ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿಸುವಂತಹ ಬಡವರ ಮಕ್ಕಳಿಗೆ ಏನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಖಾಸಗಿ ಶಾಲೆಗಳಲ್ಲೂ ಕೂಡ ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು ಓದ್ತಾ ಇರ್ತಾರೆ. ಅಂತವರಿಗೆ ಅನಿವಾರ್ಯವಾಗಿ ದರ ಏರಿಕೆಯ ಹೊರೆಯನ್ನ ಹೊರಬೇಕಾದಂತಹ ಸ್ಥಿತಿ ಇದೆ. ಶಾಲೆಗಳಲ್ಲಿ ಈಗ ನೀವು ಖಾಸಗಿ ಶಾಲೆಗಳ ಒಕ್ಕೂಟದವರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಅದೆಲ್ಲ ಓಕೆ. ಆದ್ರೆ ಅವ್ರು ಏನೇ ಆಕ್ರೋಶವನ್ನ ಹೊರ ಹಾಕಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಅಲ್ಟಿಮೇಟ್ ಆಗಿ ಆ ಹೊರೆ ಅನ್ನುವಂಥದ್ದು ಶುಲ್ಕದ ರೂಪದಲ್ಲಿ ಅಥವಾ ಮತ್ತೊಂದು ಯಾವುದೋ ರೀತಿಯಾಗಿ ಪೋಷಕರ ಮೇಲೆ ಬೀಳುವಂತದ್ದು. ಸೊ ಪೋಷಕರು ಈಗ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಇನ್ನೇನ್ ದರ ಏರಿಕೆ ಮಾಡೋದಕ್ಕೆ ನೀವು ಬಾಕಿ ಇಟ್ಟಿದ್ದೀರಾ? ಹಾಲಿನ ದರ ಏರಿಕೆ ಮಾಡಿದಿರಾ, ಅದ್ರ ಜೊತೆಗೆ ಮೆಟ್ರೋ ದರ ಏರಿಕೆ ಮಾಡಿದಿರಾ, ಬಸ್ ಟಿಕೆಟ್ ಪುರುಷರಿಗೆ ದರ ಏರಿಕೆ ಮಾಡಿದಿರಾ, ಎಲ್ಲ ರೀತಿಯಾಗೂ ದರ ಏರಿಕೆ ಮಾಡಿದಿರಾ, ಇನ್ ಯಾವ ದರ ಏರಿಕೆಯನ್ನ ಮಾಡೋದಕ್ಕೆ ಬಾಕಿ ಇಟ್ಟಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಪೋಷಕರು ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು. ಜೊತೆಗೆ ಆಕ್ರೋಶವನ್ನ ಹೊರ ಹಾಕ್ತಿರೋದು ಯಾಕೆ ಅಂತ ಹೇಳಿದ್ರೆ 10% ದರ ಏರಿಕೆ ಅನ್ನುವಂಥದ್ದು ನಾಮಕೆ ವಾಸ್ತಿಗೆ. 10% ದರ ಏರಿಕೆ ಹೋಗಿ ಮುಂಬರುವಂತಹ ದಿನಗಳಲ್ಲಿ ಅದು ಡಬಲ್ ಆಗಿ ಪೋಷಕರಿಗೆ ಟ್ರಬಲ್ ಕೊಡುತ್ತೆ. ಸೊ ಹಾಗಾಗಿ ಈ ದರ ಏರಿಕೆಗೆ ಒಂದು ಕಡಿವಾಣ ಹಾಕಿ ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದಾರೆ. ಶುಲ್ಕ ನಿಯಂತ್ರಣ ಅಂತೂ ಮಾಡೋದಿಲ್ಲ. ಖಾಸಗಿ ಶಾಲೆಗಳಲ್ಲಿ ಲಕ್ಷಗಟ್ಟಲೆ ಶುಲ್ಕ ಇದೆ. ಎಜುಕೇಶನ್ ಆಕ್ಟ್ ಪ್ರಕಾರ ಅಷ್ಟು ಶುಲ್ಕವನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಆದ್ರೂ ಕೂಡ ಶುಲ್ಕ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಒಂದು ನಿಯಂತ್ರಣ ಮಾಡುವಂತಹ ರೈಟ್ಸ್ ನಮಗಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಟ್ಟಿದ್ದಾರೆ. CBSE ICSE ಸ್ಕೂಲ್ಸ್ ಗಳಿಗೆಲ್ಲ ನಿಯಂತ್ರಣ ಮಾಡುವ ರೈಟ್ಸ್ ನಮಗಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಟ್ಟಿದ್ದಾರೆ. ಆ ಕೊನೆ ಪಕ್ಷ ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಶಾಲೆಗಳ ಶುಲ್ಕ ನಿಯಂತ್ರಣ ಕೂಡ ಮಾಡೋದಿಲ್ಲ. ಹಾಗಾದ್ರೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ತಮ್ಮ ಪಾತ್ರವನ್ನ, ತಮ್ಮ ಜವಾಬ್ದಾರಿ ಏನ್ ನಿರ್ವಹಿಸ್ತಾ ಇದ್ರ ಅನ್ನುವಂತಹ ಪ್ರಶ್ನೆಯನ್ನ ಈಗ ಪೋಷಕರು ಶಿಕ್ಷಣ ಇಲಾಖೆಗೆ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.